ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ಲೋಕಸಭೆಯಲ್ಲಿ ಸಾಕಷ್ಟು ಬೆಳವಣಿಗೆ ಆಯಿತು. ಸಾರ್ವಜನಿಕ ವಲಯದಲ್ಲೂ ಕೂಡ ಅದು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಇವತ್ತಾಗಿರುವಂಥ ಬೆಳವಣಿಗೆ ಏನೇನು ಅಂತ ಗಮನಿಸ್ತಾ ಹೋಗೋಣ. ಒಂದು ಡೆವಲಪ್ಮೆಂಟ್ ಅಂದ್ರೆ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಸಂಬಂಧಪಟ್ಟಂತ ಮಸೂದೆ ಇತ್ತಲ್ಲ, ಅದು ಲೋಕಸಭೆಯಲ್ಲಿ ಅಂಗೀಕಾರ ಆಗಿದೆ. ಅಂದ್ರೆ ಆ ಬಿಲ್ ಲೋಕಸಭೆಯಲ್ಲಿ ಇದೀಗ ಪಾಸ್ ಆಗಿದೆ. ಎರಡನೇ ಬೆಳವಣಿಗೆ ಅಂದ್ರೆ ರಾಹುಲ್ ಗಾಂಧಿ ಅಮಿತ್ ಶಾ ವಿರುದ್ಧ ಮಾಡಿದಂತ ಆರೋಪ, ಸಾಕಷ್ಟು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ರು. ಈಡಿಯಟ್, ಅಂಧಭಕ್ತ ಇಂತಹ ಪದ ಬಳಕೆಯನ್ನು ಕೂಡ ಮಾಡಿದ್ರು. ಈ ವಿಚಾರ ಲೋಕಸಭೆಯಲ್ಲಿ ಇವತ್ತು ಕೋಲಾಹಲವನ್ನೇ ಸೃಷ್ಟಿ ಮಾಡಿತು. ಏನು ಆ ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮೊದಲಿಗೆ ಈ ಬಿಲ್ ವಿಚಾರಕ್ಕೆ ಬರೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ಸಿಜೆಪಿ ಪ್ರತಿಭಟನೆ ನಡೆಯಿತು. ಅಂತಿಮವಾಗಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೂಡ ಕೊಟ್ಟರು. ಮತ್ತೊಂದು ಕಡೆಯಿಂದ ಸಿಜೆಪಿ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಅಸ್ತು ಅಂತ ಹೇಳಿದ್ದು ಕೂಡ ಆಯ್ತು. ಅದಾದ ಬಳಿಕ ಕೇಂದ್ರ ಸರ್ಕಾರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತು. ಯಾವ ಕಾರಣಕ್ಕಾಗಿ? ಪ್ರತಿಭಟನೆಯ ಕಾರಣಕ್ಕಾಗಿ. ಅದರಲ್ಲಿ ಒಂದು ಪ್ರಮುಖವಾದಂತಹ ವಿಚಾರ ಏನು ಅಂದ್ರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ತಿದ್ದುಪಡಿ ಮಸೂದೆ ಹಿಂದೆಯೇ ಕಾನೂನಿತ್ತು, ಅದನ್ನ ತಿದ್ದುಪಡಿ ಮಾಡಿ ಇನ್ನಷ್ಟು ಬಲಪಡಿಸುವಂತ ಕೆಲಸವನ್ನ ಇದೀಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಯಾವ ಕಾರಣಕ್ಕಾಗಿ? ಈ ಸಿಜೆಪಿಯ ಪ್ರತಿಭಟನೆಯ ಕಾರಣಕ್ಕಾಗಿ. ಅಂತಿಮವಾಗಿ ಆ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾಗಿ ಚರ್ಚೆಯೂ ಕೂಡ ಆಯಿತು. ಅದರ ನಡುವೆ ಇವತ್ತು ರಾಹುಲ್ ಗಾಂಧಿ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಲೋಕಸಭೆಯಲ್ಲಿ ಒಂದು ಕಡೆಯಿಂದ ವಿಪಕ್ಷಗಳ ಗದ್ದಲ, ಘೋಷಣೆ ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು. ಆಡಳಿತ ಪಕ್ಷದವರು ಇನ್ನೊಂದು ಕಡೆಯಿಂದ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ರು. ಅಂತಿಮವಾಗಿ ಧ್ವನಿ ಮತದ ಮೂಲಕ ಆ ಮಸೂದೆಗೆ ಲೋಕಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ, ಅಥವಾ ಅದು ಅಂಗೀಕಾರ ಆಗಿದೆ. ಇನ್ನು ಉಳಿದಿದ್ದೇನಪ್ಪ ಅಂದ್ರೆ ರಾಜ್ಯಸಭೆಯಲ್ಲಿ ಅದು ಅಂಗೀಕಾರ ಆಗಬೇಕು. ಅಂತಿಮವಾಗಿ ಅದು ಕಾನೂನಿನ ರೂಪವನ್ನು ಪಡೆದುಕೊಳ್ಳಬೇಕಾಗತ್ತೆ. ಏನಿದೆ ಆ ಮಸೂದೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರವೇ. ಒಂದೇನು, ಈ ರೀತಿಯಾಗಿ ಏನಾದರೂ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅಂತ ಆದರೆ 10 ವರ್ಷ ಜೈಲು ಶಿಕ್ಷೆ ಅಪರಾಧಿಗಳಿಗೆ, ಇನ್ನು 5 ರಿಂದ 10 ಕೋಟಿ ದಂಡವನ್ನು ವಿಧಿಸೋದು, ಇನ್ನೊಂದು ಕಡೆಯಿಂದ ತನಿಖೆ ಕೇವಲ 60 ದಿನದಲ್ಲಿ ಮುಕ್ತಾಯ ಮಾಡೋದು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ನಿರ್ಮಾಣ ಮಾಡೋದು, 3 ತಿಂಗಳ ಒಳಗಾಗಿ ಎಲ್ಲ ವಿಚಾರಣೆ ಎಲ್ಲವನ್ನೂ ಕೂಡ ಮುಗಿಸಿ ತೀರ್ಪನ್ನು ಕೊಡೋದು, ಅಂತಿಮವಾಗಿ ಬೇಗ ಬೇಗ ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ನೋಡ್ಕೊಳ್ಳೋದು, ಜೊತೆಗೆ ಕಠಿಣವಾದಂತಹ ಶಿಕ್ಷೆ ಆಗುವ ರೀತಿಯಲ್ಲಿ ಇನ್ಮುಂದೆ ಯಾರು ಕೂಡ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಬಾರದು, ಅಥವಾ ಕಠಿಣ ಕಾನೂನು ಇದ್ದಂತ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡೋದಕ್ಕೆ ಭಯ ಪಡ್ತಾರೆ ಎನ್ನುವ ರೀತಿಯಲ್ಲಿ ಈ ಕಾನೂನನ್ನ ಇದೀಗ ಜಾರಿಗೆ ತರಲಾಗ್ತಾ ಇದೆ. ಒಳ್ಳೆ ಬೆಳವಣಿಗೆ ಇದು. ಆದ್ರೆ ಇಂಥದ್ದೊಂದು ಕಠಿಣ ಕಾನೂನು ಬರೋದಕ್ಕೆ ಪ್ರತಿಭಟನೆ ನಡಿಬೇಕಾಯ್ತಲ್ಲ. ಪ್ರತಿಭಟನೆ ಯಾಕೆ ನಡೆಯಿತು? ಅದರಿಂದ ಸಿಕ್ಕಂತ ಪ್ರತಿಫಲ ಏನು? ತುಂಬಾ ಜನರ ಪ್ರಶ್ನೆ ಆಗಿತ್ತಲ್ಲ. ಅಂತಿಮವಾಗಿ ಒಂದು ರೀತಿಯಾದಂತಹ ಫಲಿತಾಂಶ ಸಿಕ್ಕಿದೆ. ಅಂದ್ರೆ ಈಗ ಇದ್ದಂತ ಕಾನೂನಿಗೆ ಇನ್ನಷ್ಟು ಬಲ ತುಂಬುವಂತ ಕೆಲಸ, ಅಥವಾ ಕಾನೂನು ಒಂದು ಸ್ಪಷ್ಟವಾದಂತಹ ರೂಪವನ್ನು ಪಡೆದುಕೊಳ್ಳುವಂತ ಕೆಲಸ. ಇನ್ನು ಮುಂದೆನಾದ್ರೂ ಕಾದು ನೋಡೋಣ. ಅಂದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗದ ರೀತಿಯಲ್ಲಿ ಪರೀಕ್ಷೆಗಳು ನಡೆಯುತ್ವಾ, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದಕ್ಕೆ ಒಂದಷ್ಟು ಜನ ಭಯಪಡ್ತಾರ ಎನ್ನುವ ರೀತಿಯಲ್ಲಿ. ಯಾವುದೇ ಇದರ ವ್ಯಾಪ್ತಿಗೆ ಬರುತ್ತೆ ಅಂದ್ರೆ UPSC ಕೂಡ ಬರುತ್ತೆ, ರೈಲ್ವೆ ಪರೀಕ್ಷೆ ನಡೆಸುವಂತಹ ಸಂಸ್ಥೆ ಕೂಡ ಬರುತ್ತೆ, ಹಾಗೆ ಸಿಬ್ಬಂದಿ ನೇಮಕಾತಿ ಪರೀಕ್ಷೆ ನಡೀತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ, NTA ಅಂದ್ರೆ ಇದೆ ನೀಟ್ ಪರೀಕ್ಷೆ ನಡೆಸೋದು, ಇನ್ನು ಬ್ಯಾಂಕಿಂಗು, ಇವೆಲ್ಲವೂ ಕೂಡ ಇದರ ವ್ಯಾಪ್ತಿಗೆ ಬರುತ್ತೆ. ಇದು ಒಂದು ವಿಚಾರ. ಒಂದೊಳ್ಳೆ ಬೆಳವಣಿಗೆ ಇದೀಗ ಆಗಿದೆ. ಮುಂದೆ ಇದರ ಫಲಿತಾಂಶ ಏನು ಅನ್ನೋದನ್ನ ಕಾದು ನೋಡೋಣ. ಇನ್ನು ಲೋಕಸಭೆಯಲ್ಲಿ ಆದಂತ ಚರ್ಚೆಯ ವಿಚಾರವನ್ನು ಗಮನಿಸ್ತಾ ಹೋಗೋಣ. ಇವತ್ತು ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಅವರ ಭಾಷಣ ಇತ್ತು. ರಾಹುಲ್ ಗಾಂಧಿ ಮುಂಚೆ ಒಂದು ಆರೋಪವನ್ನು ಮಾಡಿದ್ರು. ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ವಾದ್ರಾ ಇಬ್ರು ಕೂಡ, ಅದು ಪ್ರಹ್ಲಾದ್ ಜೋಶಿಗೆ ಸಂಬಂಧಪಟ್ಟ ಹಾಗೆ. ಸದ್ಯ ನೂತನ ಶಿಕ್ಷಣ ಸಚಿವರು ಅಂದ್ರೆ ಅವರಿಗೆ ಕೂಡ ಜವಾಬ್ದಾರಿಯನ್ನು ಕೊಡಲಾಗಿದೆ. ನಮ್ಮ ಕರ್ನಾಟಕದ ಪ್ರಹ್ಲಾದ್ ಜೋಶಿಗೆ ಅವ್ರ ವಿರುದ್ಧ ಒಂದು ಆರೋಪವನ್ನು ಮಾಡಿದ್ರು. ಏನಂತ? ಕೊಳಕು ಮನುಷ್ಯ ಅಥವಾ ಕೀಳು ಮನಸ್ಥಿತಿಯ ಮನುಷ್ಯ ಎನ್ನುವಂತ ರೀತಿಯಲ್ಲಿ, ಜೊತೆಗೆ ಅತ್ಯಾಚಾರಿಗಳ ರಕ್ಷಣೆಗೆ ನಿಂತಹ ಮನುಷ್ಯ ಎನ್ನುವ ರೀತಿಯಲ್ಲಿ ಒಂದು ಮಾತನ್ನ ಹೇಳಿದ್ರು. ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಯಾವ ಪ್ರಕರಣವನ್ನ ಉಲ್ಲೇಖ ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ರು ಅಂದ್ರೆ ಅದು ಬಿಲ್ಕಿಸ್ ಬಾನು ಪ್ರಕರಣ. ಯಾವುದೊಂದು ಪ್ರಕರಣ, ನಾನು ಪ್ರತ್ಯೇಕವಾಗಿ ಒಂದು ವಿಡಿಯೋವನ್ನ ಮಾಡಿದ್ದೇನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಯಾವುದೊಂದು ಪ್ರಕರಣ ಅಂತ ನಾವು ಗಮನಿಸೋದಾದ್ರೆ 2002ಕ್ಕೆ ಸಂಬಂಧಪಟ್ಟ ಹಾಗೆ. ಆಗ ನಿಮಗೆ ಗೊತ್ತಿರುವ ಹಾಗೆ ಈ ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ನಿಮಗೆ ಗೊತ್ತೇ ಇದೆ, ಗೋಧ್ರಾ ರೈಲು ದುರಂತ. ಅದಾದ ಬಳಿಕ ಗುಜರಾತ್ನಲ್ಲಿ ಸಾಕಷ್ಟು ಹಿಂಸಾಚಾರ ಎಲ್ಲವೂ ಕೂಡ ನಡೆದಿತ್ತು. ಆಗ ಬಿಲ್ಕಿಸ್ ಬಾನು ರಕ್ಷಣೆಯನ್ನು ಪಡೆಯುವಂತ ಉದ್ದೇಶದಿಂದ ತನ್ನ 5 ತಿಂಗಳ ಮಗುವನ್ನ ಕರ್ಕೊಂಡು, ಆಗ ಅವರಿಗೆ 21 ವರ್ಷ ಬಿಲ್ಕಿಸ್ ಬಾನುಗೆ, ಮನೆ ಒಳಗಡೆ ಓಡ್ ಹೋದಂತ ಸಂದರ್ಭದಲ್ಲಿ ಒಂದು 30 ಜನ ದುರುಳರು ಅವರ ಮನೆ ಒಳಗಡೆ ನುಗ್ತಾರೆ. ಬಿಲ್ಕಿಸ್ ಬಾನು ಸೇರಿದಂತೆ ಯಾವ್ಯಾವ ಮಹಿಳೆಯರು ಇರ್ತಾರೆ ಎಲ್ಲರ ಮೇಲೂ ಕೂಡ ಅತ್ಯಂತ ಭೀಕರವಾಗಿ ಎರಗುವಂತ ಕೆಲಸವನ್ನ ಮಾಡ್ತಾರೆ. ಹೆಚ್ಚು ಕಡಿಮೆ 7 ಜನರನ್ನ ಸಾಯಿಸಿ ಬಿಡ್ತಾರೆ. ಆಗ 5 ತಿಂಗಳ ಗರ್ಭಿಣಿ ಆಗಿದ್ದಂತಹ 21 ವರ್ಷದ ಬಿಲ್ಕಿಸ್ ಬಾನು ಮೇಲೆ ನಡಿಬಾರದಂತ ಕೃತ್ಯ ನಡೆದಿತ್ತು. ಜೊತೆಗೆ ಅವ್ರ ಮನೆಯಲ್ಲಿರುವಂತಹ ಮಹಿಳೆಯರ ಮೇಲೂ ಕೃತ್ಯ ನಡೆದಿತ್ತು. ಜೊತೆಗೆ ಸಾಕಷ್ಟು ಜನರನ್ನ ಆಗ ಸಾಯಿಸಲಾಗಿತ್ತು. ಅಂತಿಮವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ 11 ಮಂದಿ
ಅಪರಾಧಿಗಳು ಯಾರಿದ್ರು ಅವರಿಗೆ ಶಿಕ್ಷೆ ಪ್ರಕಟ ಆಗುತ್ತೆ 2008 ಸಂದರ್ಭದಲ್ಲಿ. ಆದರೆ 2022ರಲ್ಲಿ ಗುಜರಾತ್ ಸರ್ಕಾರ ಸನ್ನಡತೆಯ ಆಧಾರದ ಮೇಲೆ ಅವರನ್ನ ಬಿಡುಗಡೆ ಮಾಡುತ್ತೆ. ಆಗ ಒಂದಷ್ಟು ಮಂದಿ ಅವರನ್ನ ಸನ್ಮಾನವನ್ನು ಕೂಡ ಮಾಡಿದ್ರು. ಆಗ ಇಡೀ ದೇಶ ಚೀತು ಅಂತ ಉಗಿಯುವಂತ ಕೆಲಸವನ್ನ ಮಾಡಿತ್ತು. ಇಂತಹ ಕ್ರೂರಿಗಳನ್ನು ಕೂಡ ಸನ್ಮಾನಿಸುವಂತರು ನಮ್ಮ ದೇಶದಲ್ಲಿ ಇದ್ದಾರಾ ಎನ್ನುವಂತ ರೀತಿಯಲ್ಲಿ ಆಗ ಆಕ್ರೋಶ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದು ಸುಪ್ರೀಂ ಕೋರ್ಟ್ ವರೆಗೆ ಹೋಗುತ್ತೆ. ಮತ್ತೊಮ್ಮೆ ಅವರನ್ನ ಜೈಲಿಗೆ ತಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಹೆಚ್ಚು ಕಡಿಮೆ ಒಂದು 2 ವರ್ಷ ಆದ ಬಳಿಕ ಆಗ ಪ್ರಹ್ಲಾದ್ ಜೋಶಿ ಅವರ ಒಂದು ಸ್ಟೇಟ್ಮೆಂಟ್ ಇತ್ತಲ್ಲ, ಅದು ಈಗ ರಾಹುಲ್ ಗಾಂಧಿ ಉಲ್ಲೇಖ ಮಾಡಿದ್ದು ಅಥವಾ ಈಗ ಚರ್ಚೆ ಆಗಿದ್ದು. ಪ್ರಹ್ಲಾದ್ ಜೋಶಿ ಆ ಸಂದರ್ಭದಲ್ಲಿ ಯಾವುದೋ ಒಂದು ಖಾಸಗಿ ವಾಹಿನಿಯವರು ಸಂದರ್ಶನ ಮಾಡೋದಕ್ಕೆ ಹೋಗಿದ್ರು. ಆಗ ಅವರು ಇದಕ್ಕೆ ಸಂಬಂಧಪಟ್ಟಾಗ ನೀವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ ಅಂದಾಗ ಪ್ರಹ್ಲಾದ್ ಜೋಶಿ ಏನು ಹೇಳಿದ್ರು ಅಂದ್ರೆ, ಅಪರಾಧಿಗಳ ಬಿಡುಗಡೆಯು ಕಾನೂನುಬದ್ಧ ನಿಯಮಗಳ ಪ್ರಕಾರವೇ ನಡೆದಿದೆ. ಜೈಲಿನಲ್ಲಿ ಸೂಕ್ತ ಅವಧಿ ಪೂರೈಸಿದ ನಂತರ ಬಿಡುಗಡೆ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ರಾಹುಲ್ ಗಾಂಧಿ ಹೇಳ್ತಿರೋದೇನಪ್ಪಾ ಅಂದ್ರೆ, ಅದನ್ನ ಖಂಡಿಸಬೇಕಾಗಿತ್ತು. ಅಂದ್ರೆ ಇಂಥವ್ರನ್ನ ಬಿಡುಗಡೆ ಮಾಡಿದ್ದನ್ನ ಖಂಡಿಸಬೇಕಾಗಿತ್ತು. ಆದರೆ ಪ್ರಹ್ಲಾದ್ ಜೋಶಿ ಅದನ್ನ ಸಮರ್ಥನೆ ಮಾಡಿಕೊಂಡಿದ್ರು ಅಥವಾ ಸರಿಯಾಗಿದೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಎನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಈಗ ಉಲ್ಲೇಖವನ್ನ ಮಾಡಿದ್ರು. ಅದು ಕೂಡ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಯಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಚರ್ಚೆ ಆಗ್ತಿದೆ ಕಾರಣ ಪ್ರಹ್ಲಾದ್ ಜೋಶಿ ನಮ್ಮ ಕರ್ನಾಟಕದವರು ಎನ್ನುವಂತ ಕಾರಣಕ್ಕಾಗಿ. ಒಟ್ಟಾರೆಗೆ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯನ್ನು ಹೇಗೆ ತೆಗೆದುಕೊಳ್ತೀರಿ, ಇದು ನಿಮಗೆ ಬಿಟ್ಟಂತ ವಿಚಾರ. ಒಂದಷ್ಟು ಮಂದಿ ಪ್ರಹ್ಲಾದ್ ಜೋಶಿಯನ್ನು ಈ ಸಂದರ್ಭದಲ್ಲಿ ಸಮರ್ಥನೆ ಮಾಡ್ಕೊಳ್ತಿದ್ರೆ, ಇನ್ನೊಂದಷ್ಟು ಮಂದಿ ಆಗ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಬಿಲ್ಕಿಸ್ ಬಾನು ಪ್ರಕರಣವನ್ನ ಯಾವ ಮನುಷ್ಯನೂ ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಬಿಡಿ, ಸಾಧ್ಯ ಆದರೆ ಅದಕ್ಕೆ ಸಂಬಂಧಪಟ್ಟ ಪ್ರತ್ಯೇಕವಾದಂಥ ಒಂದು ವಿವರವನ್ನು ಕೊಡ್ತೇನೆ, ನಿಮಗೆ ನೆನಪಿಸುವಂತ ಕೆಲಸವನ್ನ ಮಾಡ್ತೇನೆ ಆ ಪ್ರಕರಣವನ್ನ. ಓಕೆ, ಇವತ್ತೇನಾಯ್ತು? ಪ್ರಹ್ಲಾದ್ ಜೋಶಿ ವಿಚಾರಕ್ಕೆ ಸಂಬಂಧಪಟ್ಟಾಗ ರಾಹುಲ್ ಗಾಂಧಿ ಹೇಳಿಕೆ ಬಹಳ ಚರ್ಚೆ ಆಗಿತ್ತಾ. ಇವತ್ತು ಅಮಿತ್ ಶಾ ಅವರಿಗೆ ಸಂಬಂಧಪಟ್ಟಂತ ಹೇಳಿಕೆಯೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಅಮಿತ್ ಶಾ ವಿರುದ್ಧ ಒಂದಷ್ಟು ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಒಂದು, ಇವತ್ತು ಅಮಿತ್ ಶಾ ಇರಲಿಲ್ಲ, ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಹೇಳಿದ್ದೇನು ಅಂದ್ರೆ, ಅಮಿತ್ ಶಾಗೆ ಇಲ್ಲಿಗೆ ಬರೋದಕ್ಕೆ ಧೈರ್ಯ ಇಲ್ಲ, ನನ್ನನ್ನು ನೋಡಿ ನಡುತ್ತಾ ಇದ್ದಾರೆ ಅಮಿತ್ ಶಾ, ನಮ್ಮನ್ನ ನೋಡಿ ಭಯ ಪಡ್ತಿದ್ದಾರೆ ಅಮಿತ್ ಶಾ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ಮುಂದುವರೆದು ಅವರು ಹೇಳಿದ್ದೇನಪ್ಪ ಅಂದ್ರೆ, ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸೋದಿಕ್ಕೆ ಗೃಹ ಸಚಿವರೇ ಆದೇಶಿಸಿದ್ರು. ಗಂಭೀರವಾದಂಥ ಆರೋಪ ಇದು. ಮತ್ತೊಮ್ಮೆ ಹೇಳ್ತೀನಿ, ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸೋದಿಕ್ಕೆ ಗೃಹ ಸಚಿವರೇ ಆದೇಶಿಸಿದ್ರು. ವಿದ್ಯಾರ್ಥಿಗಳ ದೇಹಕ್ಕೆ ಪೆಲೆಟ್ ನುಗ್ಗುವಂತೆ ಅಮಿತ್ ಶಾ ಮಾಡಿದ್ರು. ಇದನ್ನ ಮಾತನಾಡೋದಿಕ್ಕೆ ಅಥವಾ ಬಂದು ಮಾತನಾಡೋದಿಕ್ಕೆ ಅಮಿತ್ ಶಾಗೆ ಇದೀಗ ಧೈರ್ಯ ಇಲ್ಲ, ಈ ರೀತಿಯಾಗಿ ಆರೋಪವನ್ನು ಮಾಡಿದ್ರು. ಅಂದ್ರೆ ಜೊತೆಗೆ ಲಾಠಿ ಚಾರ್ಜ್ಗೆ ಸಂಬಂಧಪಟ್ಟಾಗ ಅಮಿತ್ ಶಾ ಉತ್ತರವನ್ನ ಕೊಡಬೇಕು ಎನ್ನುವ ರೀತಿಯಲ್ಲೂ ಕೂಡ ರಾಹುಲ್ ಗಾಂಧಿ ಆಗ್ರಹಿಸಿದ್ರು. ಹಾಗೆ ರಾಹುಲ್ ಗಾಂಧಿ ಇನ್ನೊಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು. ಒಂದು, ಈ ಗುಂಡು ಹಾರಿಸೋದಿಕ್ಕೆ ಅಥವಾ ಲಾಠಿ ಚಾರ್ಜ್ ಮಾಡೋದಿಕ್ಕೆ ಅಮಿತ್ ಶಾ ಆದೇಶವನ್ನ ಹೊರಡಿಸಿದ್ರೆ ಅಮಿತ್ ಶಾ ಈ ಪ್ರಕರಣದಲ್ಲಿ ಅಪರಾಧಿ ಆಗ್ತಾರೆ. ಅಥವಾ ಅಷ್ಟೆಲ್ಲ ನಡೀತಾ ಇದ್ರು ಕೂಡ ಅಮಿತ್ ಶಾಗೆ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ವಿಚಾರ ಇದ್ರೆ ಅಮಿತ್ ಶಾ ಅಸಮರ್ಥರು ಅಂತ ಆಗ್ತಾರೆ ಅಂತ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ರು. ಆಗ ಲೋಕಸಭೆಯಲ್ಲಿ ಕೋಲಾಹಲವೇ ಸೃಷ್ಟಿ ಆಯಿತು. ಸಚಿವರಾಗಿರುವಂತಹ ಕಿರಣ್ ರಿಜಿಜು ಹಾಗೆ ಸಾಕಷ್ಟು ಕೇಂದ್ರ ಸಚಿವರು ಇದಕ್ಕೆ ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಓರ್ವ ವಿಪಕ್ಷ ನಾಯಕನಾಗಿ ಈ ರೀತಿಯಾಗಿ ಆರೋಪವನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಹೆಸರನ್ನ ಹೇಳಿಯೇ ಆರೋಪವನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ನಿಮ್ಮ ಬಳಿ ಇದೆಯಾ, ನೀವು ಅದಕ್ಕೆ ಸಾಕ್ಷಿಯನ್ನ ಒದಗಿಸಬೇಕಾಗುತ್ತೆ ಅಂತ ಹೇಳಿ ಬಿಜೆಪಿ ಆಕ್ರೋಶ, ಬಿಜೆಪಿ ಪ್ರತಿಭಟನೆ ಅಂತದೆಲ್ಲವೂ ಕೂಡ ಆಯಿತು. ಅಂತಿಮವಾಗಿ ಸ್ಪೀಕರ್ ಮಧ್ಯಪ್ರವೇಶವನ್ನ ಮಾಡಿದ್ರು. ಸಾಕ್ಷ್ಯವಿಲ್ಲದೆ ಆರೋಪವನ್ನು ಮಾಡೋದು ಸರಿಯಲ್ಲ ಎನ್ನುವ ರೀತಿಯಲ್ಲಿ ಸ್ಪೀಕರ್ ಹೇಳಿದ್ರು. ರಾಹುಲ್ ಗಾಂಧಿ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಶಿಕ್ಷಣ ವ್ಯವಸ್ಥೆ ಮೇಲೆ RSS ಪ್ರಭಾವವನ್ನು ಬೀರ್ತಾ ಇದೆ, RSS ಕಲ್ಪಿಸಿಕೊಂಡಿರುವಂತಹ ಅರ್ಥಹೀನ ಇತಿಹಾಸ ಓದೋದಿಕ್ಕೆ ಬಲವಂತ ಮಾಡಲಾಗ್ತಾ ಇದೆ, ವಿದ್ಯಾರ್ಥಿಗಳನ್ನ ಅಂಧಭಕ್ತರನ್ನಾಗಿ ಮಾಡಲಾಗ್ತಿದೆ ಎನ್ನುವಂತ ಮಾತನ್ನ ಹೇಳಿದ್ರು. ಮುಂದುವರೆದು ಒಂದು 2 ಪದವನ್ನ ಬಳಕೆ ಮಾಡಿದ್ರು. ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಏನಂತ, ನಮ್ಮಲ್ಲಿ 3 ವರ್ಗಗಳಿದ್ದಾವೆ. ಒಂದು ಸ್ಟೂಡೆಂಟ್ಸು, ಮತ್ತೊಂದು ಈಡಿಯಟ್ ವರ್ಗ. ಈಡಿಯಟ್ ಅಂದ್ರೆ ಯಾರು, ತನಗೆಲ್ಲವೂ ಕೂಡ ಗೊತ್ತು ಅಂತ ಹೇಳಿ ಒಂದು ಸುಳ್ಳು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ನನಗೆಲ್ಲವೂ ಗೊತ್ತು ಎನ್ನುವ ರೀತಿಯಲ್ಲಿ ನಟನೆಯನ್ನ ಮಾಡ್ತಿರ್ತಾರೆ. ಮತ್ತೊಂದು ವರ್ಗ ಇದೆ, ಅದು ಅಂಧಭಕ್ತ. ಈ ಈಡಿಯಟ್ ಅನ್ನ ಈ ಅಂಧಭಕ್ತರು ಫಾಲೋ ಮಾಡ್ತಿರ್ತಾರೆ, ಈಡಿಯಟ್ ಅನ್ನ ದೇವರು ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ, ಭಾವಿಸ್ತಾರೆ ಎನ್ನುವ ರೀತಿಯಲ್ಲಿ. ಅದಕ್ಕೂ ಕೂಡ ಬಿಜೆಪಿ ನಾಯಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ರಾಹುಲ್ ಗಾಂಧಿ ಈಡಿಯಟ್ ಅಂತಿರೋದು ಪ್ರಧಾನಿ ನರೇಂದ್ರ ಮೋದಿಗೆ, ಅಂಧಭಕ್ತರು ಅಂತಿರೋದು ಅವ್ರನ್ನ ಫಾಲೋ ಮಾಡುವಂತವರಿಗೆ ಎನ್ನುವಂತ ರೀತಿಯಲ್ಲಿ. ಅಂತಿಮವಾಗಿ ಸ್ಪೀಕರ್ ಮಧ್ಯಪ್ರವೇಶ ಮಾಡಿ ಅವೆಲ್ಲವೂ ಕೂಡ ಅಸಂವಿಧಾನಿಕ ಪದ, ಅದನ್ನ ತೆಗೆದು ಹಾಕಲಾಗುವುದು ಎನ್ನುವ ರೀತಿಯಲ್ಲಿ ಸ್ಪೀಕರ್ ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ರಾಹುಲ್ ಗಾಂಧಿಯ ಆರೋಪ, ರಾಹುಲ್ ಗಾಂಧಿ ಇವತ್ತು ಬಳಕೆ ಮಾಡಿದಂತ ಪದ ಸಾಕಷ್ಟು ಚರ್ಚೆಗೆ ಸಾರ್ವಜನಿಕ ವಲಯ ಹಾಗೆ ಕಲಾಪದಲ್ಲೂ ಕೂಡ ಕಾರಣ ಆಯಿತು. ಇದು ಇವತ್ತು ಲೋಕಸಭೆಯಲ್ಲಿ ಆದಂತ ಬೆಳವಣಿಗೆ. ಬಂಧುಗಳೇ, ನಿಮ್ಗೆ ಏನಿಸ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.